ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮೊಂದಿಗೆ ಕರ್ಣ ಚಕ್ರವರ್ತಿ, ಡಾಕ್ಟರ್ ಶಿವರಾಜ್ ಕುಮಾರ್, ಸ್ಯಾಂಡಲ್ವುಡ್ನ ಡೈನಮೈಟ್, ಪವರ್ ಬ್ಯಾಂಕ್, ಎವರ್ ಯಂಗ್ ಚಿರಯುವಕ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ಫೈನ್. ಸರ್, 131ಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಜ್ಯೇಷ್ಠ ಪುತ್ರನಾದರೂ ಯಾವುದೇ ಹಮ್ಮು ಬಿಮಿಲ್ದೆ ಎಲ್ಲರೊಂದಿಗೆ ಇಷ್ಟು ಮುಗ್ಧತೆಯಿಂದ ಬೆರೀತೀರಾ ಸರ್? ಅದು ಹೇಗೆ ಸಾಧ್ಯ? ಹಂಬಲ್ನೆಸ್ಸು ತಮ್ಮಲ್ಲಿ ಏನು, ನಾನು ಎಲ್ಲರಾಗಿ ಮಾಮೂಲಿ ಮನುಷ್ಯನೇ. ಗ್ರೇಟ್ನೆಸ್ ಸರ್. ಹುಟ್ಟಬೇಕು ಇಲ್ಲ, ಯಾರೇ ಆಗಲಿ. ಇವಾಗ ಏನಂತೀವಿ, ಒಂದು ಸ್ಟಾರ್ಡಮೆಲ್ಲ ಪೊಸಿಷನ್ ಬರೋದು ನಾವು ಹೆಂಗೆ ಬರ್ತೀವಿ ಅಂದರೆ, ಫಸ್ಟು ನಾವು ಹುಟ್ಟಿದಾಗ ತಂದೆಯವ್ರು ಬೆಳೆಸೋ ರೀತಿ, ಮನೆ ಸಂಸ್ಕೃತಿ, ಕಲ್ಚರು. ಅದಾದಮೇಲೆ ನಾವು ಎಜುಕೇಷನ್ ಏನಂತ ಪಡಿತೀವಿ, ಮೇಸ್ಟ್ರುಗಳು ಇರ್ತಾರೆ, ಸ್ನೇಹಿತರುಗಳು ಇರ್ತಾರೆ. ಅದಾದಮೇಲೆ ಕಾಲೇಜ್ಗೆ ಹೋಗ್ತೀವಿ, ಪ್ರೊಫೆಸರ್ಗಳು ಇರ್ತಾರೆ. ಆಮೇಲೆ ಬೇರೆ ಊರುಗಳು ವಿಸಿಟ್ ಮಾಡ್ತೀವಿ, ಅಲ್ಲಿ ಜನತೆ ಇರ್ಬೋದು, ಅಲ್ಲೊಂದು ಕಲ್ಚರ್ ಇರ್ಬೋದು. ಸೊ ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವೋ ಅಲ್ಲಲ್ಲಿ ನಾವು ಎಲ್ಲ ಹೊಂದ್ಕೊಳ್ಬೇಕು. ಇವಾಗ ನಾನು ಚೆನ್ನೈಲಿ ಹುಟ್ಟಿದೆ. ಚೆನ್ನೈಲಿ ಹುಟ್ಟಿದೆ. ಸೊ ಏನಾಗ್ತೀವಿ, ಇವಾಗ ಇಲ್ಲಿ ಬಂದವ್ರಲ್ಲ ನಾವು ಹೇಳಿದಿರ್ತೀವಿ, ಬೇರೆ ಭಾಷೆಯವ್ರು ಬಂದವರಲ್ಲ, ನೀವು ಇಲ್ಲಿ ಸಂಪಾದನೆ ಮಾಡ್ತಿದ್ದೀರಾ, ಇಲ್ಲಿ ಒಂದು ಗಾಳಿ ನೀರು ಊಟ ಮಾಡ್ತಾ ಇದ್ದೀರಾ, ಸ್ವಲ್ಪ ಕನ್ನಡ ಕಲೀರಿ ಅಂತ ಕೃತಜ್ಞತೆ ಭಾವ. ಅದು ಒಂದು ಅದು ಅದು ದಟ್ ಇಸ್ ವಾಟ್ ವಿ ರೆಸ್ಪೆಕ್ಟ್ ಟು ದ ಸ್ಟೇಟ್. ಇವಾಗ ನಾನು ತಮಿಳ್ನಾಡಲ್ಲಿ ಹುಟ್ಟಿ ನಾನು ಅಲ್ಲಿ ಓದಿ ಅಲ್ಲಿ ಎಜುಕೇಷನ್ ಕೊಡ್ತು ನನಗೆ. ಅಲ್ಲಿ ಅಪ್ಪಾಜಿ ಶೂಟಿಂಗ್ಗಳು ನಡೀತಾ ಇತ್ತು, ಆಮೇಲೆ ಬೆಂಗಳೂರು ನಡೀತಾ ಇತ್ತು, ಇಲ್ಲೂ ನಡೀತಾ ಇತ್ತು. ಸೊ ಅಲ್ಲಿ ಕೊಡೋ ಊಟ ಇಲ್ಲ ಎಜುಕೇಷನ್ ಆಗಲಿ, ನಾವು ಅದು ಕೃತಜ್ಞತೆಗೆ ನಾವು ಆ ಭಾಷೆ ಕಲ್ತಿದ್ದೀವಿ, ಆ ಭಾಷೆ ಮಾತಾಡ್ತೀವಿ. ಕಲೆಗೆ ಭಾಷೆ ಇಲ್ಲ, ಬೌಂಡ್ರಿ ಇಲ್ಲ. ಬೌಂಡ್ರಿ ಇಲ್ಲ. ಸೊ ನಾವು ಇಷ್ಟೇ ನಾವು ಕಲಿಯೋದು. ನಾವು ಮಾಮೂಲಿ ಮನುಷ್ಯನಾಗ ಎಲ್ಲ ಕಲ್ತಿ ನಾವು ಬಂದು ನಾವು ಫಸ್ಟ್ ಸ್ಟಾರಾಗಿ ಹುಟ್ಟಲಿಲ್ಲ. ಸೊ ಮಾಮೂಲಿ ಮನುಷ್ಯಾಗ ಸ್ಕೂಲು, ನಾವು ಬೇರೆಯವ್ರ ಥರ ಬಸ್ಲು ಹೋಗೋದೆಲ್ಲ ಬಂದು ನೆಕ್ಸ್ಟು ನಮಗೆ ಈ ಪ್ರೊಫೆಷನ್ ಬಂದಾಗ ಅಪ್ಪಾಜಿ ದಾರಿನೂ ಸ್ವಲ್ಪ ನಾವು ಮನೆ ಸಂಸ್ಕೃತಿ, ರಾಜ್ಕುಮಾರ್ ಸರ್ ಸಂಸ್ಕೃತಿ, ಅದು ತಾಯಿ ಬೆಳೆಸಿದ್ರಿ. ಎಸ್, ಅದು ಅಳವಡಿಸ್ಕೊಳೋದು ಅಷ್ಟೇ. ಅದು ಬಿಟ್ಟು ಇದ್ರಲ್ಲಿ ಏನು ಪಡ್ಕೊಂಡು ಹೋಗೋದು ಏನಿಲ್ಲ. ಮನುಷ್ಯ ಬರ್ಬೇಕಾದ್ರೆ ಹೆಂಗೆ ಬರ್ತಾನೆ, ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾನೆ. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಲ್ವಾ? ಸೊ ಆ ಇರ್ಬೇಕಾದ್ರೆ ನಾವು ಏನು ಅಹಂ ತೋರಿಸಿ ಏನಾಗಬೇಕಾಗಿದೆ? ನಥಿಂಗ್. ನಾವು ಏನು ಅನ್ಸ್ಕೋಬೇಕಾಗಿತ್ತು? ಇಷ್ಟು ಸೂಪರ್ ಹಿಟ್ ಸಿನಿಮಾಗಳು ನೋಡಿದ್ದೀರಾ. ಯಾಕಂದ್ರೆ 130 ಸಿನಿಮಾಗಳನ್ನು ಒಬ್ರು ಜೀವಿತಾವಧಿಯಲ್ಲಿ ಸಿನಿಮಾ ಥಿಯೇಟರ್ ನೋಡೋದೇ ಬಹಳ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಇಷ್ಟು ಎಲ್ಲವನ್ನ ತಾವು ಹೈಯೆಸ್ಟ್ ಪೀಕ್ ಮನುಷ್ಯ ಪ್ರತಿಯೊಂದು ನೀವು ಅಚೀವ್ ಮಾಡಿದಾಗ ಅದು ಹಂಬಲ್ನೆಸ್ ಎಲ್ಲರಿಗೂ ಬರಲ್ಲ ಸರ್. ಅದು ಇಲ್ಲ, ಅದು ಮನುಷ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ತಾನೇ, ಬರಲ್ಲ ಅಂತಲ್ಲ, ಪ್ರಯತ್ನ ಮಾಡ್ಬೇಕಷ್ಟೇ. ಏನಿದೆ ಆಫ್ಟರ್ ಆಲ್, ವಾಟ್ ಈಸ್ ದೇರ್ ಇನ್ ದಟ್? ನಥಿಂಗ್. ಇವಾಗ ನಮಗೆ ಸ್ಟಾರ್ಡಮ್ ಕೊಟ್ಟರು ಯಾರು? ಜನತೆ. ಅವ್ರು ಇಲ್ಲ ಅಂದ್ರೆ ಇಲ್ಲ. ಇವಾಗ ಯಾರೋ ಒಬ್ಬ ಬಿಸ್ನೆಸ್ಲಾಗಲಿ ಏನಾಗಲಿ, ಜನ ತಗೊಂಡ್ರೆ ನಿಮ್ಮ ಬಿಸ್ನೆಸ್ಗೆ ವ್ಯಾಲ್ಯೂ, ತಗೊಳ್ದೆ ಹೋದ್ರೆ ಇಲ್ಲ. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಆಗ್ಬಾರ್ದು. ಆಮೇಲೆ ಈಗ 63ರ ಈ ವಯಸ್ಸಲ್ಲೂ ಸರ್ ಇಷ್ಟು ಸ್ಯಾಂಡಲ್ವುಡ್ನ ಮೋಸ್ಟ್ ಬಿಸಿಯೆಸ್ಟ್ ನಟ ಅಂದರೆ ನೀವೇ. ಅದು ನಿಮ್ಮ ಎನರ್ಜಿ ಸೀಕ್ರೆಟು, ವಿಲ್ ಪವರ್ನ ಒಂದು ಗುಟ್ಟೇನು ಸರ್? ಎಲ್ಲರಿಗೂ ಒಂದು ಇನ್ಸ್ಪೈರಿಂಗ್ ಇರಲಿ. ಏನು ಇದು ಮಾಮೂಲಿಯಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಏನು, ನಾನಾಗಿರ್ತೀನಿ ಅಷ್ಟೇ. ಓಕೆ, ಅಂದರೆ ಮಗು ಥರ ನಿಷ್ಕಲ್ಮಶದ ರೂಪ. ಮನ್ಸು ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತೀನಿ ನಾನು. ಅಫ್ಕೋರ್ಸ್ ಫಿಟ್ನೆಸ್ಗೆ ಎಕ್ಸಸೈಸ್ ಮಾಡ್ತೀವಿ, ಊಟ ಎಷ್ಟು ಬೇಕೋ ಅಷ್ಟು ಮಾಡಿ. ಆಫ್ಟರ್ ಪೋಸ್ಟ್ ಸರ್ಜರಿ ನಿಮ್ಮ ರೂಟೀನ್ ಬದಲಾಗಿದೆಯಾ ಅಥವಾ ಮೊದಲಿನ ಥರನೇ ಇದೆಯಾ ಸರ್? ಅದು ವರ್ಕೌಟ್ ಆಕ್ಟಿವಿಟೀಸ್ ಇರ್ಬೋದು? ಇಲ್ಲ, ಅದು ಆ್ಯಕ್ಚುಲಾಗಿ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಆಫ್ಟರ್ ನನಗೆ ಒಂದು 4th ಮಂತ್ ಆಯಿತು, 4 ತಿಂಗಳಲ್ಲಿ ನನಗೆ ಸ್ವಲ್ಪ ಡೆವಲಪ್ಮೆಂಟ್ಲಿ ಫಸ್ಟ್ 9 ಕಿಲೋಮೀಟರ್ ವಾಕ್ ಮಾಡ್ತಿದ್ದೆ. ಆಮೇಲೆ ಬಂದಾದ್ಮೇಲಿಂದ ಒಂದು 2 ಕಿಲೋಮೀಟ್ರಿಂದ ಸ್ಟಾರ್ಟ್ ಮಾಡಿದೆ, 2, 3, ಇವಾಗ 6, 7ಕ್ಕೆ ಬಂದಿದ್ದೀನಿ. ಇನ್ನೊಂದು 2 ಕಿಲೋಮೀಟರ್ ಇದೆ. ಬಟ್ ಪೇಸ್ ಬಂದ್ಬಿಟ್ಟು ನಾವು ಒರಿಜಿನಲ್ ಪೇಸ್ ಏನಿತ್ತು ಆ ಪೇಸ್ ಬಂದಿದೆ. ಶಿವಣ್ಣ ಇಸ್ ನಾಟ್ 63, ಇಸ್ ಜಸ್ಟ್ 36 ಸರ್. ಹಂಗಂತ ಏಜ್ ಆಗುತ್ತೆ, ವಿ ಹ್ಯಾವ್ ಟು ಫರ್ಗೆಟ್ ದ ಏಜ್. ಅದಕ್ಕಂತ ನಾವು ಬಾಡಿಗೆ ಸ್ಟ್ರೈನ್ ಕೊಡ್ಬೇಕಂತಲ್ಲ, ಇಲ್ಲ ವಿ ಶುಡ್ ಪುಷ್ ದ ಬಾಡಿ ಅಂತಲ್ಲ. ಅದನ್ನ ಪ್ರಯತ್ನ ಪಡಬೇಕು, ಒಳ್ಳೆ ರೀತಿ ಪಡಬೇಕು ಅಷ್ಟೇ. ಒಳ್ಳೇದು ಪಟ್ಟಾಗ ಆರಾಮಾಗಿ ಅದ್ರ ಪಾಡಿಗೆ ನಡ್ಕೊಂಡು. ಈಗ ಶಿವಣ್ಣ ಅವ್ರದ್ದು ಲೈನ್ಅಪ್ಸ್ ಹೇಗಿದೆ ಸರ್? ಮೋಸ್ಟ್ ನಿಮ್ದು 5-6 ಸಿನಿಮಾ ಅಂತೂ ಬ್ಯಾಕ್ ಟು ಬ್ಯಾಕ್ ಇದೆ. ಯಾವ್ದಾವ್ದಿದೆ ಸರ್? 131 ಇವಾಗ 131 ನಡೀತಾ ಇದೆ. ಹಾಂ ಸರ್. ಇನ್ನೊಂದು ರಾಮ್ ಚರಣ್ ಅವ್ರದ್ದು RC16 ಸ್ಟಾರ್ಟ್ ಆಗಿದೆ. ಅದು ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಮುಗಿಯುತ್ತೆ. ಓಕೆ. ಅದು ಮಿಡಲ್ಲಿ ಜೈಲರ್ದು ಒಂದು ಪೋರ್ಷನ್ ಓಕೆ ಸರಿ. ಅದಾದ್ಮೇಲೆ A for ಆನಂದ್ ಮುಹೂರ್ತ್ ಮಾಡ್ತಾ ಇದೀವಿ. ಮುಹೂರ್ತ್ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ ನವೆಂಬರ್ ಮೇಲೆ ಆಗುತ್ತೆ. ಅದಕ್ಕೆ ಮುಂಚೆ ಇವರು ಪವನ್ ಒಡಿಯಾರ್ದು ಒಂದು. ಓಕೆ ಸರ್. ಓಕೆ, ಅಂದರೆ ಶಿವಣ್ಣ ಅವರು ಫುಲ್ ಫ್ಲೆಡ್ಜ್ ಆಕ್ಷನ್ ಸೀಕ್ವೆನ್ಸಿಗೆ ಹೋಗ್ತಾ ಇದ್ದಾರಾ ಹೇಗೆ ಸರ್? ಇವಾಗ ಅದೊಂಥರ ಬೇರೆ ಟೈಪ್ ಸಿನಿಮಾ ಅದು ಪವನ್ ಒಡಿಯಾರ್ದು ಒಂದು ಬ್ಯೂಟಿಫುಲ್ ಸಿನಿಮಾ ಅದು ಒಂದು. ಆ್ಯಂಡ್ ರಾಮ್ ಚರಣ್ದು ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡ್ತಾ ಇದ್ದೀನಿ. ಜೈಲರ್ದು ಗೊತ್ತು, ನರಸಿಂಹನ್ ಕ್ಯಾರೆಕ್ಟರ್ನ
ಅದು ಜೈಲರ್ ಟೂಲ್ ಹೆಂಗೆ ತೋರಿಸ್ತಾ ಇದ್ರೆ ಗೊತ್ತಿಲ್ಲ. ಅರೆ ಹಾಂ, ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಎ ಫಾರ್ ಆನಂದ್, ಆಮೇಲೆ ಇನ್ನೊಂದು ಲವ್ ಸ್ಟೋರಿ ಒಪ್ಕೊಂಡಿದ್ದೀನಿ, ಒಂದು ವಿಭಿನ್ನವಾದ ಲವ್ ಸ್ಟೋರಿ, ಫುಲ್ ಕಾಮಿಡಿ ವಿತ್ ಫ್ಯಾಮಿಲಿ, ಪಕ್ಕಾ ಫ್ಯಾಮಿಲಿ ಎಮೋಷನ್. ಭೈರವನ ಕೊನೆ ಪಾಠನೂ ಇದೆ. ಅದು ಬೇರೆ ಅದಿದೆ. ಸೊ ಅದು ಬಿಟ್ಟರೆ ಇನ್ನೇನು. ಆಮೇಲೆ ಇದು ಗೀತಾ ಸರ್, ಎಲ್ಲ ವಿಡಿಯೋಸ್ಗಳು ನಾವು ನೋಡ್ತಾ ಇರ್ತೀವಿ. ಗೀತಾ ಮೇಡಮ್ನ ನೀವು ಒಂದು ಪುಟ್ಟ ಮಗು ಥರ ಪ್ಯಾಂಪರ್ ಮಾಡ್ತೀರಾ ಸರ್, ಯಾಕಂದ್ರೆ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾರೆ. ಮೆಟ್ಲು ಇಳಿಬೇಕಾದ್ರೂ ಅವ್ರು ಕೈ ಹಿಡ್ಕೊಂಡು ಹೋಗ್ತೀರಾ. ಅದು ನೀವು ಅಷ್ಟು ಗೀತಾ ಮೇಡಮ್ ಲಕ್ಕಿ ಅನ್ಸುತ್ತೆ ಸರ್, ಯಾಕಂದ್ರೆ ನೀವು ಅಷ್ಟು ಏನು ನಮಗೂ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಮಗೂ ಅವರು ನಮ್ಮನ್ನ ಮಗನ ಥರ ನೋಡ್ಕೋತಾರೆ, ಒಂದು ಫ್ರೆಂಡ್ ಥರ ನೋಡ್ಕೋತಾರೆ, ಹಸ್ಬೆಂಡ್ ಥರ ನೋಡ್ಕೋತಾರೆ. ಆಮೇಲೆ ಏನೇನೋ ರೂಪ ತಾಳ್ತಾ ಇರ್ತಾರೆ ಅವರು ನಮ್ಮ ಜೊತೆಲಿ, ಸಪೋರ್ಟಿವ್ ಆಗಿದೆ ಅವ್ರು. ನಾನು ಇವತ್ತು ಇಷ್ಟು ಮಟ್ಟಿಗೆ ನಾನು ಏನು ಒಂದು ಕ್ಯಾನ್ಸರ್ ಇವಾಗ ನಾನು ಫೇಸ್ ಮಾಡಿ ಬಂದಿದ್ದೀನಿ, ಇಷ್ಟು ಮಟ್ಟಿಗೆ ಬೇಕಂದ್ರೆ ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ಗೀತಾ, ವೇರ್ ಶಿ ಸಪೋರ್ಟೆಡ್. ಅಂಡ್ ನನ್ನ ಮಕ್ಕಳು ಎಸ್ಪೆಷಲಿ ನಿವೇದಿತಾ ಅವರು. ಸೊ ಇವತ್ತು ಇಷ್ಟು ಮಟ್ಟಿಗೆ ನಾನು ಹೆಲ್ದಿಯಾಗಿ ವಾಪಸ್ ಬರೋಕ್ಕೆ ಆ ದೇವರ ಆಶೀರ್ವಾದ ಜೊತೆಲಿ ಗೀತಾ ಅವ್ರ ಸಪೋರ್ಟ್ ಇದೆ, ಅದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಮ್ದು ಏನು ಒಂದು ಅಳಿಲ್ ಸೇವೆ ಅಷ್ಟೇ ಪಾಪ. ಅವ್ರಿಗೂ ಇವಾಗ ಅವ್ರದ್ದು ಒಂದು ಸರ್ಜರಿ ಆಗಿದೆ, ನಾವು ಶಿ ಇಸ್ ಗೆಟಿಂಗ್ ಬ್ಯಾಕ್. ಓಕೆ ಸರ್. ಆ್ಯಂಡ್ ನಾರ್ಮಲಾಗಿ ಅವ್ಳಿಗೆ ಸ್ವಲ್ಪ ಅವ್ರು ಸಪೋರ್ಟ್ ಮಾಡಿದಾಗ ಏನಾಯ್ತು, ಅವ್ರಿಗೆ ಕೆಲಸ ಜಾಸ್ತಿ ಇದೆ. ನಾನು ನೋಡ್ಕೋಬೇಕು, ಪ್ರೊಡಕ್ಷನ್ ಹೌಸ್ ನೋಡ್ಕೋಬೇಕು, ಯಾವುದು ಗೀತಾ ಪಿಕ್ಚರ್ಸು, ಅವ್ರ ಮಗಳದು ನೋಡ್ಕೋಬೇಕು, ಶ್ರೀಮುತ್ತದು, ಆ್ಯಂಡ್ ಶಕ್ತಿಧಾಮ ನೋಡ್ಕೋಬೇಕು. ಸೊ ಸಾಕಷ್ಟು ಏನು ಕನಸುಗಳಿದೆ. ಸೊ ಆ ಕನಸುಗಳೆಲ್ಲ ಅವ್ಳಿಗೆ ಮಾಡೋ ಶಕ್ತಿ ಬೇಕು. ಸೊ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ತೇನೆ ಅಷ್ಟೇ ಹೊರತು ಇನ್ನೇನು. ಆಮೇಲೆ ಸರ್ ಅದೇ ಥರ ಗೀತಾ ಮೇಡಮ್, ಮಧು ಬಂಗಾರಪ್ಪ ಸರ್, ಭೀಮಣ್ಣ ನಾಯ್ಕ್ ಸರ್ ನಿಮಗೆ ಭಾಳ ಸಾಥ್ ನೀಡೋದು ಸರ್, ಅವ್ರ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಅವಾಗ ಮಧು ಯಾವಾಗಲೂ ಅಷ್ಟೇ, ಅವಾಗಿಂದನೂ ಇಸ್ ಬೀನ್ ವೆರಿ ಕ್ಲೋಸ್ ಟು ಮೀ. ಬಿಫೋರ್ ಅವನು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮುಂಚೆ ಅವನ್ನ ಆಕಾಶ್ ಆಡಿಯೋ ಸ್ಟಾರ್ಟ್ ಮಾಡಿದಾಗಿಂದ, ಪುರುಷೋತ್ತಮ ಪ್ರೊಡ್ಯೂಸ್ ಮಾಡಿದಾಗಿಂದ ನನಗೆ ಒಬ್ಬ ನಾನು ಬ್ರದರಿಂದ ಥರ ಟ್ರೀಟ್ ಮಾಡ್ತಿರಲಿಲ್ಲ, ಒಬ್ಬ ಸ್ನೇಹಿತನ ಥರ ಟ್ರೀಟ್ ಮಾಡ್ತಿದ್ದೆ. ಅವರು ಮಧುನ ಅಷ್ಟೇ, ಯಾವಾಗಲೂ ಅಷ್ಟೇ ಶಿವ್ ಅನ್ಕೊಂಡು ಭಾಳ ಪ್ರೀತಿಯಿಂದ ಇರೋಣ. ಅದಕ್ಕೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಅವ್ರಿಗೆ ಯಾವಾಗಲೂ. ಯಾತಕ್ಕಂದರೆ ಅವ್ರ ಗುಣ ಚೆನ್ನಾಗಿದೆ, ಯಾಕಂದರೆ ಹೆಲ್ಪಿಂಗ್ ನೇಚರು. ಆಮೇಲೆ ಇಲ್ಲಿ ಬಂದಾಗ ಫ್ಯಾಮಿಲಿ ಎಮೋಷನ್ ಜೊತೆ ಭಾಳ ಹತ್ರವಾಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯನ ವ್ಯಾಲ್ಯೂ ಯಾವಾಗ ಕೊಡ್ತೀವಿ ಅಂದರೆ, ಯಾವಾಗ ನಮ್ಮ ಒಂದು ಪರಸ್ಪರ ಒಂದು ಸಂಬಂಧದಲ್ಲಿ ಒಂದು ಒಳ್ಳೆತನ ತೋರಿಸ್ತಾರೋ ಅವ್ರ ಜೊತೆಲಿ. ಇದರಲ್ಲಿ ತೋರಿಕೆ ಇಲ್ಲ. ಮಧು ಬಂಗಾರಪ್ಪ ಆಗಲಿ ಇಲ್ಲ ಭೀಮಣ್ಣ ಅವರಾಗಲಿ ಎಕ್ಸ್ಪೆಕ್ಟ್ ಇಲ್ಲ, ಇಬ್ರಿಗೂ ಅದೇ ಥರನೇ. ಹೌದೌದು ಸರ್. ಸೊ ಅದರಿಂದ ಆ ಪ್ರೀತಿ ವಿಶ್ವಾಸ ಹಂಗೆ ಬೆಳ್ಕೊಂಡು. ಆಮೇಲೆ ಇನ್ನೊಂದು, ಶಿವಣ್ಣವರು ಭಾಳ ಅಭಿಮಾನಿಗಳ ಜೊತೆ ಶೇಕ್ ಹ್ಯಾಂಡ್ ಮಾಡೋದಾಗ್ಲಿ, ಎಲ್ಲ ತುಂಬ ಇದು ಸೆಲ್ಫಿ ಕೊಡೋದಾಗ್ಲಿ, ಬೇರೆ ಸ್ಟಾರ್ಸ್ ಎಲ್ಲ ಸ್ವಲ್ಪ ಇದು ಅಂತರಕ್ಕೆ ಕಾಯ್ಕೋತಾರೆ. ಅದು ಶಿವಣ್ಣವ್ರು ತುಂಬ ಲೀನಿಯನ್ಸ್ ಕೊಟ್ಟಾರೆ ಅಂತ ಯಾವತ್ತೂ ಅನಿಸಿಲ್ವ ಸರ್ ತಮಗೆ? ಇಲ್ಲ, ನಂಗೆ ಅನಿಸ್ತಿಲ್ಲ. ಏನು ಬೇಕು ಅಂತ ಕೋಪ ಬರುತ್ತೆ ನಮಗೂ ಅವಾಗವಾಗ, ಒಂದ್ಸತಿ ರೇಗ್ತೀವಿ. ಆಮೇಲೆ ಮೀಡಿಯಾಗೂ ಅಷ್ಟೇ ಒಂದ್ಸತಿ ಬೇಜಾರಾದ್ರೆ ಹೇಳ್ತೀವಿ. ಯಾಕೆ ಅದು ಏನು ಮಾಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ಹೆಂಗಾಗ್ಬಿಟ್ಟಿದ್ದಾರೆ, ಎಲ್ಲ ವಿಡಿಯೋನ ತಗೋತಾರೆ, ಪ್ರತಿಯೊಂದು ಕ್ಯಾಪ್ಚರ್ ಆಗಿ. ಆಮೇಲೆ ಏನಂದರೆ ಬೇರೆ ಬೇರೆ ಒಂದು ಮಾತಲ್ಲಿ ತೋರಿಸ್ತಾರೆ ಸರ್, ಅದು ತಪ್ಪು. ಅದು ಹೌದು ಸರ್. ಧೈರ್ಯವಾಗಿ ಹೇಳಿ, ನಾ ಶಿವಣ್ಣ ಏನು ಮಾತಾಡೋದು ಧೈರ್ಯವಾಗಿ ಹೇಳಿ. ಹೌದೌದು ಸರ್. ಅದನ್ನ ಆರೋ ಮಾಡ್ಕೊಂಡು, ಯಾಕಂದ್ರೆ ಏನು ಗೊತ್ತಾ, ವ್ಯಾಪಾರ ಅಂತ ದೃಷ್ಟಿಲಿ ಹೋಗ್ಬಿಟ್ರೆ ಕಷ್ಟ. ಎಲ್ಲಾದರೂ ದುಡ್ಡಿಗೆ ಆಗ್ಬಿಟ್ರೆ ಪ್ರೀತಿಗೆ ಏನು ಬೆಲೆ ಆಯ್ತು ಹೇಳಿ? ಎಲ್ಲ ಬರೀ ಬಿಸ್ನೆಸ್ಸೇ ಆಗ್ಬಿಟ್ರೆ ಪ್ರೀತಿಗೆ ಏನು ವ್ಯಾಲ್ಯೂ ಆಯಿತು? ಸಂಪಾದನೆ ಮಾಡಬೇಕು ನಿಜ, ಇಲ್ಲ ಅಂತಲ್ಲ, ಒಳ್ಳೆ ರೀತಿಲಿ ಮಾಡಿ. ನೀವೇನು ವಿಮರ್ಶನೆ ಮಾಡ್ತಾರೆ ಒಳ್ಳೆ ರೀತಿಲಿ ಮಾಡಿ, ಒಂದು ಮೂಡ್ ಇರುತ್ತೆ ಮನುಷ್ಯನಿಗೂ. ಆಮೇಲೆ ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ದಾದಾ ಸಾಹೇಬ್ ಪಾಲ್ಕೆ ಸಿಕ್ತು ಸರ್. ನಮ್ಮ ಅನಿಸಿಕೆ ಏನಂದ್ರೆ ತಮಗೂ ಅವಾರ್ಡ್ ಸಿಗ್ಬೇಕಂತ ಸರ್, ಯಾಕಂದ್ರೆ ವರ್ಸಟೈಲ್ ಸರ್, ಎಷ್ಟು ಆಡು ಮುಟ್ಟದ ಸೊಪ್ಪಿಲ್ಲ ನೀವು ಮಾಡದೆ ಪಾತ್ರ ಇಲ್ಲ ಸರ್. ಪ್ರತಿಯೊಂದು ದೊಡ್ಡ ಇನ್ನೂ ಎಷ್ಟೋ ದಿಗ್ಗಜರಿದ್ದಾರೆ, ಅದೆಲ್ಲ ಅವ್ರಿಗೆ ಬರಬೇಕು, ನಮ್ಗೆಲ್ಲ ಏನಿಲ್ಲ. ನಮ್ಗೆಲ್ಲ ನೋಡೋಕೆ ನನ್ನ ಕಡೆಯಿಂದ ಅನ್ಸೋದು ಸರ್, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ರಾಜ್ಕುಮಾರ್ ಸರ್ ಬಿಟ್ಟರೆ ನೀವೇ ಸರ್. ನನಗೆ ಏನೇ ಬಂದ್ರೂ ಒಳ್ಳೆ ಸಿನಿಮಾಗಳು ಮಾಡಬೇಕು, ಜನಗಳಿಗೆ ಅದು ಮುಟ್ಟಬೇಕು ಅಷ್ಟೇ. ಆ ಪಾತ್ರ ಮುಟ್ತಾ ಅಲ್ಲಿ ಗೆದ್ದು, ಅದು 10 ದಾದಾ ಸಾಹೇಬ್ ಬಂದಂಗೆ ನಂಗೆ ಲೆಕ್ಕ. ಜನರ ಅಷ್ಟೇ, ಅದು ಬೇಕು. ನಮಗೆ ಅದು ಬರಬೇಕು ಅಂತ ನಮ್ಮ ಮನೆ ಬರ್ದಿದ್ರೆ ತಾನಾಗಲೇ ಬರುತ್ತೆ, ಬಂದಾಗ ಬೇಡ ಅನ್ನಲ್ಲ. ಬಟ್ ಅದು ಬರಬೇಕಂದ್ರೆ ತುಂಬ ಅಪೇಕ್ಷೆನೂ ಪಡಲ್ಲ. ನಾನು ಜೀವನನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಲ್ಲ, ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ. ಬಂದಾಗೆ ಹೋಗೋದು ಜೀವನ. ಯಾಕಂದ್ರೆ ಸುಮ್ಮನೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋದ್ರೆ ಕಷ್ಟ. ಅಕ್ಸೆಪ್ಷನ್ ಇಸ್ ಇಂಪಾರ್ಟೆಂಟ್. ಆವಾಗ ಲೈಫ್ ಸ್ಮೂತ್ ಆಗಿರುತ್ತೆ.